ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನ ಜೊತೆಗೆ ಹಲವಾರು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಗಳನ್ನ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಹಾಗೆ ಕೆಲವು ಸ್ಟಾಕ್ ಗಳಲ್ಲಿ ಒಳ್ಳೆ ರಿಸಲ್ಟ್ ನ ನಂತರ ಕೂಡ ಡೌನ್ ಫಾಲ್ ಕಂಡು ಬಂದಿದೆ. ಅದರ ಹಿಂದಿನ ಕಾರಣ ಏನು ಅನ್ನೋದನ್ನು ಕೂಡ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಆಸ್ ಯೂಶುವಲ್ ಮುಂದುವರಿಯ ಮುಂಚೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ತರ್ತಾ ಇದ್ದೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇದೆ, ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಹೂಡಿಕೆಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದರೂ ಸಪೋರ್ಟ್ ಬೇಕು ಅಂದ್ರೆ ಇಲ್ಲಿರುವಂತಹ ನಂಬರ್ ಗಳ ಮೂಲಕ ನಮ್ಮ ಟೀಮ್ ನ ಕಾಂಟ್ಯಾಕ್ಟ್ ಮಾಡಬಹುದು. ಇಲ್ಲಿ ಮೆನ್ಷನ್ ಮಾಡಿರುವಂತಹ ಎಲ್ಲ ಸರ್ವಿಸಸ್ ನಮ್ಮ ಮೂಲಕ ಸಿಗುತ್ತೆ. ಬಟ್ ಇದಕ್ಕೆ ಕಂಡೀಷನ್ ಒಂದೇ, ನಮ್ಮ ಮೂಲಕ ಅಕೌಂಟ್ ಓಪನ್ ಆಗಿರಬೇಕು. ಹಾಗಾಗಿ ಅಕೌಂಟ್ ಓಪನ್ ಮಾಡ್ಕೊಂಡು ಕಾಂಟ್ಯಾಕ್ಟ್ ಮಾಡಬಹುದು. ಇನ್ನು ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನಿಫ್ಟಿ 50 ಅಲ್ಲಿ ನೋಡಬಹುದು 0.74% ಅಥವಾ 180 ಪಾಯಿಂಟ್ಸ್ ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ. ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಯಿತು. ಎಕ್ಸ್ಪೆಕ್ಟೇಷನ್ ಕೂಡ ಇತ್ತು, ಯಾಕಂದ್ರೆ ಮಾರ್ನಿಂಗ್ ವಿಡಿಯೋದಲ್ಲಿ ನಾವು ಗಿಫ್ಟ್ ನಿಫ್ಟಿ ಹಾಗೂ ಏಷ್ಯನ್ ಮಾರ್ಕೆಟ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದಾಗ ಪಾಸಿಟಿವ್ ಏನಿರಲಿಲ್ಲ. ಹಾಗಾಗಿ ನೆಗೆಟಿವ್ ಅಲ್ಲೇ ಓಪನ್ ಆಗುವಂತ ಎಕ್ಸ್ಪೆಕ್ಟೇಷನ್ ಇತ್ತು. ಅದೇ ರೀತಿ ನೆಗೆಟಿವ್ ಅಲ್ಲೇ ಓಪನ್ ಆಯಿತು. ನಂತರ ಇನ್ನೂ ಡೌನ್ ಫಾಲ್ ಕಂಡು ಬಂತು. ಓಪನ್ ನಂತರ ನೋಡಬಹುದು ಆಲ್ಮೋಸ್ಟ್ 200 ಪಾಯಿಂಟ್ಸ್ ಡೌನ್ ಆಯಿತು. ಅಂದ್ರೆ ಓಪನ್ ಇಂದ ಇವತ್ತಿನ ಲೋ ನೋಡಬಹುದು 23,796 ವರೆಗೂ ಕೂಡ ಹೋಗಿತ್ತು. ಬಟ್ ಕ್ಲೋಸಿಂಗ್ 997 ಇದೆ. ಅಂದ್ರೆ ಆಲ್ಮೋಸ್ಟ್ 200 ಪಾಯಿಂಟ್ಸ್ ರಿಕವರ್ ಆಗಿದೆ ಲೋ ಇಂದ. ನೀವು ಇಲ್ಲಿ ನೋಡಬಹುದು 200 245 ಕಾಣುತ್ತೆ ಇಲ್ಲಿ. ಬಟ್ ಕ್ಲೋಸಿಂಗ್ ಅನ್ನ ನೋಡಿದ್ರೆ ಆಲ್ಮೋಸ್ಟ್ 200 ಪಾಯಿಂಟ್ಸ್ ರಿಕವರ್ ಆಗಿದೆ ಇವತ್ತಿನ ಲೋ ಇಂದ. ಸೆಕೆಂಡ್ ಹಾಫ್ ಅಲ್ಲಿ ಒಂದಷ್ಟು ರಿಕವರಿ ಕಂಡು ಬಂತು, ಇಲ್ಲಾಂದ್ರೆ ಇನ್ನೂ ಜಾಸ್ತಿನೇ ಡೌನ್ ಫಾಲ್ ಇರ್ತಾ ಇತ್ತು. ಓವರ್ ಆಲ್ 0.74% ಡೌನ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ. ಇನ್ನು ಸೆನ್ಸೆಕ್ಸ್ ಕಡೆ ಬಂದ್ರೆ ಇಲ್ಲಿ ಕೂಡ ನೋಡಬಹುದು 0.75% ಅಥವಾ 582 ಪಾಯಿಂಟ್ಸ್ ಡೌನ್ ಫಾಲ್ ಇದೆ. ಇಲ್ಲೂ ಕೂಡ ಅಷ್ಟೇ ಒಳ್ಳೆ ರಿಕವರಿಯನ್ನ ಮಾಡಿದೆ ಅಂತ ಹೇಳ್ಬೋದು. 76,258 ವರೆಗೂ ಕೂಡ ಹೋಗಿತ್ತು. ಬಟ್ ಕ್ಲೋಸಿಂಗ್ ಇರೋದು 76,913. ಅಂದ್ರೆ ಆಲ್ಮೋಸ್ಟ್ 600 ಪ್ಲಸ್ ಪಾಯಿಂಟ್ಸ್ ರಿಕವರ್ ಆಗಿದೆ ಸೆನ್ಸೆಕ್ಸ್ ಕೂಡ. ಮೋರ್ ದನ್ 1% ಡೌನ್ ಆಗಿದ್ದ ಮಾರ್ಕೆಟ್ ನಂತರ ಒಂದಷ್ಟು ರಿಕವರಿಯನ್ನ ಮಾಡಿದೆ. ಎರಡು ಕಡೆ 0.7 ಇಂದ 0.75% ವರೆಗೂ ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ. ಏನು ಬ್ರಾಡ್ ಮಾರ್ಕೆಟ್ ಇಂಡೈಸಸ್ ಗಳ ಪರ್ಫಾರ್ಮೆನ್ಸ್ ಅನ್ನ ನೋಡೋದಾದ್ರೆ ನಿಫ್ಟಿ ನೆಕ್ಸ್ಟ್ 15 ನಲ್ಲಿ ನೋಡಬಹುದು ಮೋರ್ ದನ್ 1% ಡೌನ್ ಇದೆ. 1.24% ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ನಿಫ್ಟಿ 100 ಅಲ್ಲಿ 0.84% ಡೌನ್ ಇದೆ. ನಿಫ್ಟಿ 200 0.86% ಡೌನ್ ಇದೆ. ನಿಫ್ಟಿ 500 0.82% ಡೌನ್ ಇದೆ. ಅಂದ್ರೆ ನಿಫ್ಟಿ 50 ಇಂದ ನಿಫ್ಟಿ 500 ವರೆಗೂ 0.7 ಇಂದ 1.2% ವರೆಗೂ ಕೂಡ ಡೌನ್ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ. ಇನ್ನು ಮಿಡ್ ಕ್ಯಾಪ್ ಕಡೆ ಬಂದ್ರೆ ಮಿಡ್ ಕ್ಯಾಪ್ 15 ಅಲ್ಲಿ 0.86% ಡೌನ್ ಇದೆ. ಮಿಡ್ ಕ್ಯಾಪ್ 100 ಅಲ್ಲಿ 0.98% ಡೌನ್ ಇದೆ. ಹಾಗೆ ಮಿಡ್ ಕ್ಯಾಪ್ 150 ನಲ್ಲಿ 0.96% ಡೌನ್ ಇದೆ. ಅಂದ್ರೆ ನಿಯರ್ಲಿ 1% ವರೆಗೂ ಡೌನ್ ಪರ್ಫಾರ್ಮೆನ್ಸ್ ಇವತ್ತು ಮಿಡ್ ಕ್ಯಾಪ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ. ಇನ್ನು ಸ್ಮಾಲ್ ಕ್ಯಾಪ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಸ್ಮಾಲ್ ಕ್ಯಾಪ್ 50 0.52% ಡೌನ್ ಇದೆ. ಸ್ಮಾಲ್ ಕ್ಯಾಪ್ 100 0.48% ಡೌನ್ ಇದೆ. ಸ್ಮಾಲ್ ಕ್ಯಾಪ್ 250 ನಲ್ಲಿ 0.44% ಡೌನ್ ಇದೆ. ಅಂದ್ರೆ ಕಂಪೇರ್ ಟು ಲಾರ್ಜ್ ಅಂಡ್ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಅಲ್ಲಿ ಕಡಿಮೆ ಪ್ರಮಾಣದ ಡೌನ್ ಫಾಲ್ ಇದೆ. ಅಂದ್ರೆ ಅಪ್ ಟು 0.5% ವರೆಗೂ ಡೌನ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. ಬಟ್ ಲಾರ್ಜ್ ಅಂಡ್ ಮಿಡ್ ಕ್ಯಾಪ್ ಅಪ್ ಟು 1% ವರೆಗೂ ಕೂಡ ಡೌನ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. ಇನ್ನು ಮೈಕ್ರೋ ಕ್ಯಾಪ್ ಗಳು ಬಂದ್ರೆ ಇಲ್ಲೂ ಕೂಡ 0.36% ಡೌನ್ ಇದೆ. ಅಂದ್ರೆ ಇಲ್ಲೂ ಕೂಡ ಕಡಿಮೆ ಪ್ರಮಾಣದ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಅಂದ್ರೆ ಎಸ್ಪೆಷಲಿ 2025-26 ಸ್ಮಾಲ್ ಕ್ಯಾಪ್ ಅಲ್ಲಿ ಮೈಕ್ರೋ ಕ್ಯಾಪ್ ಅಲ್ಲಿ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಏನು ಬಂದಿರಲಿಲ್ಲ. ಹಾಗಾಗಿ ಒಂದಷ್ಟು ಅಲ್ಲಿ ರಿಕವರಿ ನೋಡ್ಲಿಕ್ಕೆ ಸಿಕ್ಕಿತ್ತು ಈ ತಿಂಗಳಲ್ಲಿ. ಇವತ್ತು ಕೂಡ ಅಷ್ಟೇನು ದೊಡ್ಡ ಪ್ರಮಾಣದ ಡೌನ್ ಫಾಲ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿಲ್ಲ. ನೋಡೋಣ ಮುಂದುವರೆದು ಯಾವ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಅಂತ. ಇನ್ನು ಸೆಕ್ಟೋರಲ್ ಇಂಡೈಸಸ್ ಗಳ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಇವತ್ತು ಜಸ್ಟ್ 2 ಸೆಕ್ಟರ್ ಮಾತ್ರ ಗ್ರೀನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಒಂದು ಐಟಿ 0.37% ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಫಾರ್ಮಾ 0.03% ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಇದನ್ನ ಫ್ಲಾಟ್ ಅಂತ ಬೇಕಿದ್ರು ಹೇಳ್ಬೋದು. ಆ ರೀತಿ ಪರ್ಫಾರ್ಮೆನ್ಸ್ ಇದೆ. ಕೆಮಿಕಲ್ ಫ್ಲಾಟ್ ಇದೆ. ಆಲ್ಮೋಸ್ಟ್ ನಿನ್ನೆ ಎಲ್ಲಿ ಕ್ಲೋಸಿಂಗ್ ಇತ್ತು ಅಲ್ಲೇ ಇವತ್ತು ಕೂಡ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಇನ್ನು ಆಟೋ ಕಡೆ ಬಂದ್ರೆ 0.64% ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಬ್ಯಾಂಕ್ ನಿಯರ್ಲಿ 1% ಡೌನ್ ಆಗಿದೆ. ಫೈನಾನ್ಷಿಯಲ್ ಸರ್ವಿಸಸ್ ಕೂಡ ನಿಯರ್ಲಿ 1% ಡೌನ್ ಆಗಿದೆ. ಹಾಗೆ FMCG ನಲ್ಲಿ 1.35% ಡೌನ್ ಫಾಲ್ ಇದೆ. ಮೊನ್ನೆ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿತ್ತು ಇಲ್ಲಿ. ಇವತ್ತು ಪ್ರಾಫಿಟ್ ಬುಕಿಂಗ್ ನೋಡ್ಲಿಕ್ಕೆ ಸಿಕ್ಕಿದೆ. ಮೀಡಿಯಾ 0.52% ಡೌನ್ ಇದೆ. ಮೆಟಲ್ ಅಲ್ಲಿ ಸ್ವಲ್ಪ ಜಾಸ್ತಿ ಡೌನ್ ಫಾಲ್ ಇದೆ. ಇವತ್ತು 2.12% ಡೌನ್ ಆಗಿದೆ. PSU ಬ್ಯಾಂಕ್ ಗಳಲ್ಲಿ 1.68% ಡೌನ್ ಇದೆ. ರಿಯಾಲಿಟಿ 1.5% ಡೌನ್ ಇದೆ. ಪ್ರೈವೇಟ್ ಬ್ಯಾಂಕ್ಸ್ 0.88% ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದ್ದಾವೆ. ಹೆಲ್ತ್ ಕೇರ್ 0.15% ಡೌನ್ ಇದೆ. ಕನ್ಸ್ಯೂಮರ್ ಡ್ಯೂರಬಲ್ಸ್ ಅಲ್ಲಿ 1.57% ಡೌನ್ ಇದೆ. ಆಯಿಲ್ ಅಂಡ್ ಗ್ಯಾಸ್ 0.63% ಡೌನ್ ಇದೆ. ಕೆಮಿಕಲ್ ಫ್ಲಾಟ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. ಅಂದ್ರೆ ಇವತ್ತು ಸ್ವಲ್ಪ ಜಾಸ್ತಿ ಡೌನ್ ಫಾಲ್ ಅಂದ್ರೆ ಅದು ಮೆಟಲ್, PSU ಬ್ಯಾಂಕ್ಸ್, FMCG, ರಿಯಾಲಿಟಿ ಹಾಗೂ ಫೈನಾನ್ಷಿಯಲ್ ಸರ್ವಿಸಸ್ ಅಂಡ್ ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ. ಇನ್ನೆಲ್ಲ ಬಿಲೋ 1% ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದ್ದಾರೆ. ನಮ್ಮ ಮಾರ್ಕೆಟ್ ಅಂತೂ ಈ ರೀತಿ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. ಗ್ಲೋಬಲ್ ಮಾರ್ಕೆಟ್ಸ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಇವತ್ತು ಅಂತ ನೋಡೋದಾದ್ರೆ ಯುರೋಪಿಯನ್ ಮಾರ್ಕೆಟ್ ಗಳನ್ನ ನೋಡೋದಾದ್ರೆ ಇಲ್ಲಿ ನೋಡಬಹುದು ಕೆಲವು ಮಾರ್ಕೆಟ್ಸ್ ಪಾಸಿಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನ ಮಾಡಿದ್ವು. ಕೆಲವು ಮಾರ್ಕೆಟ್ಸ್ ನೆಗೆಟಿವ್ ಇದಾವೆ. ಬಟ್ ನೆಗೆಟಿವ್ ಇರೋವೇನು ದೊಡ್ಡ ಮಟ್ಟದ ನೆಗೆಟಿವ್ ಇಲ್ಲ. 0.39, 0.1, 0.01, 0.6 ಈ ರೀತಿ ಡೌನ್ ಅಲ್ಲಿ ಇದಾವೆ. ಆಲ್ಮೋಸ್ಟ್ ಮೆಜಾರಿಟಿ ಮಾರ್ಕೆಟ್ಸ್ ಅಪ್ ಟು 0.5% ವರೆಗೂ ಪಾಸಿಟಿವ್ ಅಲ್ಲೇ ಟ್ರೇಡ್ ಆಗ್ತಿವೆ. ಅಂದ್ರೆ ಗ್ಲೋಬಲ್ ಕ್ಯೂಸ್ ಅಲ್ಲಿ ಏನು ಅಂತ ನೆಗೆಟಿವ್ ಇಲ್ಲ. ಬಟ್ ಏಷ್ಯನ್ ಮಾರ್ಕೆಟ್ ಗಳು ನೆಗೆಟಿವ್ ಇದ್ದಾವೆ. ಮೆಜಾರಿಟಿ ಏಷ್ಯನ್ ಮಾರ್ಕೆಟ್ಸ್ ನೆಗೆಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನ ಮಾಡಿದಾವೆ. ನಮ್ಮ ಮಾರ್ಕೆಟ್ ಕೂಡ ಒಂದಷ್ಟು ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಇದಕ್ಕೆ ಪ್ರಮುಖ ಕಾರಣ ಅಂದ್ರೆ ಮೊದಲಿಗೆ ನೆನೆ ಫೆಡ್ ಔಟ್ಕಮ್ ಬಂತು. ಅದರಲ್ಲೂ ಜೆರೋಮ್ ಪವೆಲ್ ಅವರ ಲಾಸ್ಟ್ ಮೀಟಿಂಗ್ ಆಗಿತ್ತು. ಅಲ್ಲಿ ಒಂದಷ್ಟು ಕನ್ಸರ್ನಿಂಗ್ ಪಾಯಿಂಟ್ಸ್ ಅನ್ನ ಹೈಲೈಟ್ ಮಾಡಿದ್ರು. ಗ್ರೋತ್ ಬಗ್ಗೆ, ಇನ್ಫ್ಲೇಷನ್ ಬಗ್ಗೆ, ಒಟ್ಟಿನಲ್ಲಿ ಅನ್ಸರ್ಟನಿಟೀಸ್ ಮುಂದುವರೆದಿದೆ ಅಲ್ಲೂ ಕೂಡ. ಈ ಡೆವಲಪ್ಮೆಂಟ್ಸ್ ಒಂದಷ್ಟು ಪ್ರೆಷರ್ ಅನ್ನ ಹಾಕಿತ್ತು ಅಂತ ಹೇಳ್ಬೋದು ಮಾರ್ಕೆಟ್ ನ ಮೇಲೆ.
ಜೊತೆಗೆ ಕ್ರೂಡ್ ಅಲ್ಲಿ ರ್ಯಾಲಿ ಕೂಡ ನೋಡ್ಲಿಕ್ಕೆ ಸಿಕ್ಕಿತ್ತು. 121 ಕ್ರಾಸ್ ಮಾಡ್ಬಿಟ್ಟಿತ್ತು. ಈಗ ಡೌನ್ ಫಾಲ್ ಇದೆ. ಮೇ ಬಿ ಇದೇ ಕಾರಣಕ್ಕೆ ಏಷ್ಯನ್ ಮಾರ್ಕೆಟ್ ಯುರೋಪಿಯನ್ ಮಾರ್ಕೆಟ್ ಗಳು ರಿಕವರ್ ಆದ್ವೇನೋ ಗೊತ್ತಿಲ್ಲ. ಆಲ್ಮೋಸ್ಟ್ 120 ಕ್ರಾಸ್ ಮಾಡ್ಬಿಟ್ಟಿತ್ತು. ಬಟ್ ಈಗ 116 ಟ್ರೇಡ್ ಆಗ್ತಿದೆ. ಅದರಲ್ಲೂ ಮೋರ್ ದನ್ 1% ಡೌನ್ ಅಲ್ಲಿ ಟ್ರೇಡ್ ಆಗ್ತಿದೆ ಕ್ರೂಡ್. ಮೇ ಬಿ ಇದು ಕೂಡ ಒಂದಷ್ಟು ಕಾಂಟ್ರಿಬ್ಯೂಷನ್ ಮಾಡಿರುತ್ತೆ ಇವತ್ತಿನ ಡೌನ್ ಫಾಲ್ ಗೆ. ಇದ್ರ ಜೊತೆಗೆ ರುಪಿ ಅಂತೂ ರೆಕಾರ್ಡ್ ಲೆವೆಲ್ ಬ್ರೆಚ್ ಮಾಡ್ತಾನೆ ಹೋಗ್ತಾ ಇದೆ. ಡಾಲರ್ ಹೊರಗಡೆ ವೀಕ್ ಆಗ್ತಾನೆ ಹೋಗ್ತಾ ಇದೆ. ಡಾಲರ್ ಸ್ಟ್ರಾಂಗ್ ಆಗ್ತಾನೆ ಹೋಗ್ತಾ ಇದೆ. ಇದು ಕೂಡ ಒಂದು ಕನ್ಸರ್ನಿಂಗ್ ಪಾಯಿಂಟ್ ಇಂಡಿಯನ್ ಮಾರ್ಕೆಟ್ಗೆ. ಇತ್ತೀಚೆಗೆ RBI ಇಲ್ಲಿ ಒಂದಷ್ಟು ಕರಪ್ಷನ್ ಹಾಕಿತ್ತು. ಬಟ್ ನಂತರ ಸಡಿಲ ಮಾಡ್ತು ಇಮಿಡಿಯೇಟ್ಲಿ ಮತ್ತೆ ರೆಕಾರ್ಡ್ ಲೆವೆಲ್ ಅನ್ನ ಟಚ್ ಮಾಡ್ತಾ ಇದೆ ಇಂಡಿಯನ್ ರುಪಿ. ನಾನು ಅವತ್ತು ಹೇಳಿದ್ದೆ, RBI ಏನೇ ಇಲ್ಲಿ ಡಿಸಿಷನ್ ಗಳನ್ನ ತಗೊಂಡ್ರು ಅದೆಲ್ಲ ಟೆಂಪರರಿ ಮೆಜರ್ಸ್ ಆಗಿರುತ್ತೆ. ಆರ್ಗ್ಯಾನಿಕ್ ಆಗಿ ಸ್ಟ್ರಾಂಗ್ ಆಗ್ಬೇಕು ರುಪಿ. ಟೆಂಪರರಿ ಮೆಜರ್ಸ್ ನ ಮೂಲಕ ಸ್ಟ್ರಾಂಗ್ ಆದ್ರೆ ಮತ್ತೆ ಅದು ತನ್ನ ಹಳೆಯ ಸ್ಥಾನಕ್ಕೆ ಬಂದೇ ಬರುತ್ತೆ. ಅದೇ ಈಗ ಆಗಿರೋದು 95 ಕ್ರಾಸ್ ಮಾಡಿದೆ ಇಂಡಿಯನ್ ರುಪಿ. ಇದು ಕೂಡ ಇವತ್ತಿನ ಮಾರ್ಕೆಟ್ ಡೌನ್ ಫಾಲ್ ಗೆ ಕಾಂಟ್ರಿಬ್ಯೂಷನ್ ಮಾಡಿದೆ ಅಂತಾನೆ ಹೇಳ್ಬೋದು. ಇನ್ನು ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ನಾವು ಬರೋದಾದ್ರೆ ಫೆಡರಲ್ ಬ್ಯಾಂಕ್ ಇವತ್ತು ಫೋಕಸ್ ಅಲ್ಲಿ ಇತ್ತು. ಫೆಡರಲ್ ಬ್ಯಾಂಕ್ ಅಲ್ಲಿ ನೋಡಬಹುದು 1% ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ. ಕಾರಣ ಕಂಪನಿ ಒಂದು ಅಕ್ವಿಸಿಷನ್ ಇಂದ ಹಿಂದೆ ಸರಿದಿದೆ. ಎಸ್ಪೆಷಲಿ ಡಚ್ ಬ್ಯಾಂಕ್ ರಿಟೇಲ್ ಬಿಸ್ನೆಸ್ ಸೇಲ್ ಮಾಡ್ತಾ ಇತ್ತು, ಜರ್ಮನಿಯ ಒಂದು ಬ್ಯಾಂಕ್. ಇಲ್ಲಿ ಫೆಡರಲ್ ಬ್ಯಾಂಕ್ ಹಾಗೂ ಕೋಟಕ್ ಮಹೀಂದ್ರಾ ಬ್ಯಾಂಕ್ ಎರಡು ಕೂಡ ಇಂಟ್ರೆಸ್ಟ್ ಅನ್ನು ತೋರಿಸಿದ್ವು. ಬಟ್ ಈಗ ಅದರಿಂದ ಹಿಂದೆ ಸರಿದಿದೆ ಫೆಡರಲ್ ಬ್ಯಾಂಕ್. ಅಂದ್ರೆ ಈಗ ಕೋಟಕ್ ಮಹೀಂದ್ರಾ ಬ್ಯಾಂಕ್ ಮಾತ್ರ ಉಳಿಯುತ್ತೆ ಜರ್ಮನಿಯ ಡಚ್ ಬ್ಯಾಂಕ್ ನ ಅಕ್ವಿಸಿಷನ್ ರೇಸ್ ಅಲ್ಲಿ. ಜೊತೆಗೆ ಫೆಡರಲ್ ಬ್ಯಾಂಕ್ ವೆಲ್ತ್ ಬಿಸ್ನೆಸ್ ಗ್ರೋತ್ ಕಡೆ ಗಮನವನ್ನು ಕೊಡೋದಕ್ಕೆ ಹೊರಟಿದೆ. ಹಾಗಾಗಿ ಇದರಿಂದ ಹಿಂದೆ ಸರಿದಿದೆ. ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿದ್ದು ಸ್ಟಾಕ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಇವತ್ತು. ಅದರಲ್ಲೂ ಬ್ಯಾಂಕಿಂಗ್ ಸೆಕ್ಟರ್ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದಂತ ಸಂದರ್ಭದಲ್ಲಿ ಸ್ಟಾಕ್ ಅಲ್ಲಿ 1% ಪಾಸಿಟಿವ್ ಅಂತಂದ್ರೆ ಅದು ಬೆಟರ್ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ಬಹುದು. ಇನ್ನು ಅಕ್ಮೆ ಸೋಲಾರ್ ಹೋಲ್ಡಿಂಗ್ಸ್ ಕೂಡ ಫೋಕಸ್ ಅಲ್ಲಿ ಇವತ್ತು. ಕಾರಣ ಕಂಪನಿ ಬೆಸ್ ಹೆಚ್ಚಿನ ಗಮನವನ್ನು ಕೊಡ್ತಾ ಇದೆ ಬ್ಯಾಟರಿ ಎನರ್ಜಿ ಸ್ಟೋರೇಜ್ ಕಡೆ. ರಾಜಸ್ಥಾನಲ್ಲಿ ತನ್ನ ಬೆಸ್ ಕೆಪಾಸಿಟಿಯನ್ನ ಎಕ್ಸ್ಪಾಂಡ್ ಮಾಡ್ಕೊಂಡಿದೆ. ಈ ಒಂದು ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿದ್ದು. ಬಟ್ ಸ್ಟಾಕ್ ಅಲ್ಲಿ ಪಾಸಿಟಿವ್ ರಿಯಾಕ್ಷನ್ ಬರಲಿಲ್ಲ, ಸ್ವಲ್ಪ ಡೌನ್ ಅಲ್ಲೇ ಸ್ಟಾಕ್ ಇವತ್ತು ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಅಕ್ಮೆ ಸೋಲಾರ್ ಹೋಲ್ಡಿಂಗ್ಸ್. ನಂತರ ಬಜಾಜ್ ಫೈನಾನ್ಸ್ ಫೋಕಸ್ ಅಲ್ಲಿತ್ತು. ಕಾರಣ ನಿನ್ನೆ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿತ್ತು. ರಿಸಲ್ಟ್ ಗೆ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅನ್ನೋ ಅಂತ ಕುತೂಹಲ ಇತ್ತು. 1% ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಇನ್ನೂ ಚೆನ್ನಾಗಿ ಅಪ್ ಆಗಿತ್ತು, ನಂತರ ಗ್ರಾಜುಯಲ್ ಆಗಿ ಡೌನ್ ಆಗಿದೆ. ಬಟ್ ರಿಸಲ್ಟ್ ನಂತರ 1% ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಅದರಲ್ಲೂ ಮಾರ್ಕೆಟ್ ಅಲ್ಲಿ ನೆಗೆಟಿವ್ ಮೊಮೆಂಟಮ್ ಇರುವಂತ ಸಂದರ್ಭದಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ಬಹುದು. ಇನ್ನು ಇವತ್ತು ವಾರಿ ಎನರ್ಜಿ ಶೇರ್ ಹೋಲ್ಡರ್ಸ್ ಗೆ ಬಿಗ್ ಡಿಸಪಾಯಿಂಟ್ಮೆಂಟ್ ಆಗಿದೆ ಅಂತ ಹೇಳ್ಬೋದು. ಯಾಕೆ ಅಂತ ನೋಡಬಹುದು, 10.5% ಸ್ಟಾಕ್ ಡೌನ್ ಆಗಿದೆ. ಆಲ್ಮೋಸ್ಟ್ ಲಿಟರಲಿ ಸ್ವಲ್ಪ ಮಟ್ಟಿಗೆ ಕ್ರಾಶ್ ಅಂತಾನೆ ಹೇಳ್ಬೋದು. ಈ ರೀತಿಯ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ. ಕಂಪನಿ ನಿನ್ನೆ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿತ್ತು. ಮಾರ್ನಿಂಗ್ ವಿಡಿಯೋದಲ್ಲಿ ರಿಸಲ್ಟ್ ಅನ್ನು ನೋಡಿದ್ವಿ ಕೂಡ. ರಿಸಲ್ಟ್ ಡಿಸೆಂಟ್ ಇತ್ತು. ಬಟ್ ಅಲ್ಲಿ ಒಂದಷ್ಟು ಕನ್ಸರ್ನ್ ಅನ್ನ ಹುಡುಕಿದೆ ಮಾರ್ಕೆಟ್. ಜಸ್ಟ್ ನಂಬರ್ಸ್ ಅನ್ನ ನೋಡಿದ್ರೆ ಚೆನ್ನಾಗೇ ಕಾಣುತ್ತೆ, ಬಟ್ ಕನ್ಸರ್ನ್ ಅನ್ನ ಹುಡುಕಿದೆ. ಜೊತೆಗೆ ಕಂಪನಿಯ ಫ್ಯೂಚರ್ ಗ್ರೋತ್ ಬಗ್ಗೆ ಕೂಡ ಪಾಸಿಟಿವ್ ಗೈಡೆನ್ಸ್ ಅನ್ನ ಕೊಟ್ಟಿದೆ. ಕೆಪಾಸಿಟಿ ಅಡಿಷನ್ಸ್ ಕಡೆ ಗಮನ ಕೊಡ್ತಾ ಇದೆ. ಫ್ಯೂಚರ್ ಅಲ್ಲಿ ಗ್ರೋತ್ ಅವಕಾಶ ಇದೆ. ಬಟ್ ಕನ್ಸರ್ನ್ಸ್ ಏನು ಅಂತಂದ್ರೆ ನೋಡಬಹುದು, ಮೇನ್ಲಿ ಡ್ಯೂ ಟು ಮಾರ್ಜಿನ್ ಕನ್ಸರ್ನ್ಸ್. ಅಂದ್ರೆ ಮಾರ್ಜಿನ್ಸ್ ಅಲ್ಲಿ ಒಂದಷ್ಟು ಡೌನ್ ಪರ್ಫಾರ್ಮೆನ್ಸ್ ಇದೆ. ರೆವಿನ್ಯೂ ನೋಡಬಹುದು ಅಂಡ್ ಪ್ರಾಫಿಟ್ ಮೋರ್ ದನ್ ಡಬಲ್ ಆಗಿದೆ. ರೆವಿನ್ಯೂ ವೈಸ್ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ನೆಟ್ ಪ್ರಾಫಿಟ್ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಆದ್ರೆ ಮಾರ್ಕೆಟ್ ಫೋಕಸ್ಡ್ ಆನ್ ಪ್ರಾಫಿಟಬಿಲಿಟಿ. Q4 EBITDA margin came in at 19% versus 23. ಕಳೆದ ವರ್ಷ 23% ಇದ್ದದ್ದು 19% ಗೆ ಇಳಿದಿದೆ ಮಾರ್ಜಿನ್. ಹಾಗೆ ಕ್ವಾರ್ಟರ್ಲಿ ಕೂಡ Q3 ನಲ್ಲಿ 26% ಇತ್ತು, ಅದು 19% ಇಳಿದಿದೆ. ಇದು ಇಲ್ಲಿ ಒಂದಷ್ಟು ಡಿಸಪಾಯಿಂಟ್ಮೆಂಟ್ ಗೆ ಕಾರಣ ಆಗಿದೆ. ಖಂಡಿತ ಕಂಪನಿ ಕ್ಯಾಪೆಕ್ಸ್ ಅನ್ನ ಮಾಡ್ತಾ ಇದೆ. ಫ್ಯೂಚರ್ ಗ್ರೋತ್ ಗಾಗಿ 30,000 ಕೋಟಿಗಿಂತ ಜಾಸ್ತಿ ಹೂಡಿಕೆಯನ್ನ ಮಾಡ್ತಾ ಇದೆ. ಜೊತೆಗೆ 2,200 ಕೋಟಿ ಹೂಡಿಕೆಯನ್ನ ಮಾಡ್ತಿದೆ. 10 ಗಿಗಾವ್ಯಾಟ್ ಇಂಗಟ್ ವಾಫರ್ ಫೆಸಿಲಿಟಿಗೆ, TPD ಸೋಲಾರ್ ಗ್ಲಾಸ್ ಗೆ ಇನ್ವೆಸ್ಟ್ ಮಾಡ್ತಾ ಇದೆ. 3,900 ಕೋಟಿ ಬೆಸ್ಟ್ ಕೆಪಾಸಿಟಿ 10,000 ಕೋಟಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾ ಇದೆ. ದೊಡ್ಡ ಮಟ್ಟದ ಕ್ಯಾಪೆಕ್ಸ್ ಅನ್ನ ಮಾಡ್ತಾ ಇದೆ. ಬಟ್ ಸದ್ಯದ ಮಟ್ಟಿಗೆ ಮಾರ್ಜಿನ್ಸ್ ಕಂಪ್ರೆಸ್ ಆಗಿದೆ ಅಥವಾ ಡೌನ್ ಇದೆ. ಅದು ಇವತ್ತು ಇದರಲ್ಲಿ ಡಿಸಪಾಯಿಂಟ್ಮೆಂಟ್ ಗೆ ಕಾರಣ ಆಗಿದೆ. ಜೊತೆಗೆ ಕೆಪಾಸಿಟಿ ಎಕ್ಸ್ಪಾನ್ಷನ್ ಅಂಡ್ ಇಂಟಿಗ್ರೇಷನ್ ರೀಚ್ಡ್ 26 ಗಿಗಾವ್ಯಾಟ್ ಮಾಡ್ಯೂಲ್ ಕೆಪಾಸಿಟಿ. ಹಾಗೆ ಅದನ್ನ 28.4 ಗಿಗಾವ್ಯಾಟ್ ಗೆ ಹೆಚ್ಚಿಸಿಕೊಳ್ಳುವಂತ ಟಾರ್ಗೆಟ್ ಅನ್ನ ಹಾಕೊಂಡಿದೆ. ಹಾಗೆ ಆರ್ಡರ್ ಬುಕ್ ಕೂಡ ಸ್ಟ್ರಾಂಗ್ ಇದೆ. 53,000 ಕೋಟಿ ಆರ್ಡರ್ ಬುಕ್. 47,000 ಕೋಟಿ ಇದ್ದದ್ದು 53,000 ಕೋಟಿಗೆ ಬೆಳೆದಿದೆ. ಸೊ ಆರ್ಡರ್ ಬುಕ್ ಕೂಡ ಸ್ಟ್ರಾಂಗ್ ಇದೆ. ಬಟ್ ಮಾರ್ಜಿನ್ ಪ್ರೆಷರ್ ನೋಡ್ಲಿಕ್ಕೆ ಸಿಕ್ಕಿರೋದು ಸ್ಟಾಕ್ ಅಲ್ಲಿ ಒಂದಷ್ಟು ಡಿಸಪಾಯಿಂಟ್ಮೆಂಟ್ ಗೆ ಇವತ್ತು ಕಾರಣ ಆಗಿದೆ. ಇನ್ನು ವೆಲ್ಸ್ಪೂನ್ ಎಂಟರ್ಪ್ರೈಸಸ್ ಕೂಡ ಇವತ್ತು ಫೋಕಸ್ ಅಲ್ಲಿ ಇತ್ತು. ಕಾರಣ ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಬಂತು. ನೋಡಬಹುದು, ವೆಲ್ಸ್ಪೂನ್ ಎಂಟರ್ಪ್ರೈಸಸ್ ಬ್ಯಾಕ್ಸ್ ₹7,300 crore ಪುಣೆ ಶಿರೂರ್ ಹೈವೇ ಪ್ರಾಜೆಕ್ಟ್ ಫ್ರಮ್ MSIDC. ಕಂಪನಿ MSIDC ಇಂದ 7,300 ಕೋಟಿ ಪ್ರಾಜೆಕ್ಟ್ ಅನ್ನ ಪಡ್ಕೊಂಡಿದೆ. ಪುಣೆ ಶಿರೂರ್ ಹೈವೇ ಪ್ರಾಜೆಕ್ಟ್ ಅನ್ನ ಪಡ್ಕೊಂಡಿದೆ. ಈ ಒಂದು ಸುದ್ದಿ ಕಾರಣಕ್ಕೆ ಫೋಕಸ್ ಅಲ್ಲಿತ್ತು. ಬಟ್ ಎಷ್ಟು ದೊಡ್ಡ ಆರ್ಡರ್ ಸಿಕ್ಕರೂ ಕೂಡ ಸ್ಟಾಕ್ ಅಲ್ಲಿ ಪಾಸಿಟಿವ್ ಇಂಪ್ಯಾಕ್ಟ್ ಬಂದಿಲ್ಲ. ಇವತ್ತು ನೆಗೆಟಿವ್ ಅಲ್ಲೇ ಕ್ಲೋಸಿಂಗ್ ನೋಡ್ಲಿಕ್ಕೆ ಸಿಕ್ಕಿದೆ. ಇನ್ನು ಮೋತಿಲಾಲ್ ಒಸ್ವಾಲ್ ಫೈನಾನ್ಷಿಯಲ್ ಸರ್ವಿಸಸ್ ಕೂಡ ಫೋಕಸ್ ಅಲ್ಲಿತ್ತು. ಕಂಪನಿ ಆಕ್ಚುಲಿ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿತ್ತು ನಿನ್ನೆ. ರಿಸಲ್ಟ್ ಅಲ್ಲಿ ರೆವೆನ್ಯೂ ವೈಸ್ ಓಕೆ, ಬಟ್ ನೆಟ್ ಪ್ರಾಫಿಟ್ ನೆಗೆಟಿವ್ ಇತ್ತು. ಅಂದ್ರೆ ನೆಟ್ ಲಾಸ್ ಅನ್ನ ರಿಪೋರ್ಟ್ ಮಾಡಿತ್ತು ಈ ಕ್ವಾರ್ಟರ್ ಅಲ್ಲಿ. ಹಾಗಾಗಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಕುತೂಹಲ ಇತ್ತು. ಬಟ್ 2.5% ಜಾಸ್ತಿ ಪಾಸಿಟಿವ್ ಅಲ್ಲೇ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಅಂದ್ರೆ ಮಾರ್ಕೆಟ್ ಫ್ಯೂಚರ್ ಗ್ರೋತ್ ಅನ್ನ ನೋಡಿ ರಿಯಾಕ್ಟ್ ಮಾಡಿದೆ ಅಂತ ಹೇಳ್ಬೋದು. ಮೋತಿಲಾಲ್ ಒಸ್ವಾಲ್ ಫೈನಾನ್ಷಿಯಲ್ ಸರ್ವಿಸಸ್ ಅಲ್ಲಿ ನೋಡಬಹುದು, ರೆವೆನ್ಯೂ ವೈಸ್ ಕ್ವಾರ್ಟರ್ಲಿ ಆಗ್ಬೋದು ಅಥವಾ ಇಯರ್ಲಿ ಆಗ್ಬೋದು, ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಎಬಿಟ್ ಅಲ್ಲಿ ಡೌನ್ ಇದೆ ಈ ಸಲ. ಬಟ್ ನೆಟ್ ಪ್ರಾಫಿಟ್ ನೋಡಬಹುದು, ಹಿಂದಿನ ಸಲ 63 ಕೋಟಿ ಲಾಸ್ ಇತ್ತು, ಈ ಸಲ 219 ಕೋಟಿ ಲಾಸ್ ಆಗಿದೆ. ಬಟ್ ಸ್ಟಿಲ್ ಸ್ಟಾಕ್ 2% ಗಿಂತ ಜಾಸ್ತಿ ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಮಾರ್ಕೆಟ್ಸ್ ಹಂಗೆ ಕೆಲವು ಡೇಟಾ ಪಾಯಿಂಟ್ಸ್ ಅನ್ನ ನೋಡುತ್ತೆ, ಅದಕ್ಕೆ ತಕ್ಕಂತೆ ರಿಯಾಕ್ಷನ್ ಅನ್ನ ಕೊಡುತ್ತೆ. ಸರಿಗಳಿರಿ, ನಿಮ್ಗೆ ಏನಾದ್ರು ಸ್ಟಾಕ್ ಮಾರ್ಕೆಟ್ ಬಗ್ಗೆ ಕಲಿಯುವಂತ ಆಸಕ್ತಿ ಇದ್ರೆ
ನಮ್ಮ ತರಬೇತಿ ಕಾರ್ಯಕ್ರಮ ಇದೆ. ಇಂಟ್ರೆಸ್ಟ್ ಇರೋರು ಸೇರ್ಕೊಳ್ಬಹುದು. ಇದು ಪ್ಯೂರ್ಲಿ ಎಜುಕೇಶನಲ್ ಕಂಟೆಂಟ್ ಅನ್ನು ಹೊಂದಿರುತ್ತೆ. ಇಲ್ಲಿ ಯಾವುದೇ ರೀತಿ ಸ್ಟಾಕ್ ರೆಕಮೆಂಡೇಶನ್ ಇರೋದಿಲ್ಲ. ಬಟ್ ಒಂದೊಳ್ಳೆ ಕಂಪನಿಯನ್ನ ಹೇಗೆ ಹುಡುಕಬೇಕು, ಏನೆಲ್ಲ ಸ್ಟಡಿ ಮಾಡಬೇಕು, ಹೀಗೆ ಹಲವು ವಿಷಯವನ್ನ ಇದು ಒಳಗೊಂಡಿರುತ್ತೆ. ಇಂಟ್ರೆಸ್ಟ್ ಇರೋರು ಇಮೇಲ್ ಮೂಲಕ ಸಂಪರ್ಕ ಮಾಡಬಹುದು. ಸರಿ ಗೆಳೆಯರಿ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇದೆ. ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.